ಮಹಾರಾಣಿ ಮೀರಾ, ನಮ್ಮನೆ ಬೆಳಕು. ಭಯ ಪಡಬೇಡಿ. ಮಗುನ್ ಮುದ್ದಾಡ್ಬೇಕು ಅನ್ನಿಸ್ತಿದ್ಯಾ? ಎತ್ಕೋಬೇಕು ಅನ್ನಿಸ್ತಿದ್ಯಾ? ಎತ್ಕೊಳ್ಳಿ. ಹೇಳವಿ. ಅಮ್ಮ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸ್ಟೇಷನ್ಗೆ ಹೋಗಿದ್ವಿ. ಆ ಸ್ಟೇಷನಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ರು. ನೀವು ಅಲ್ಲಿಗೆ ಹೋದ್ರಾ? ಅವ್ರ ಮನೇಲಿ ಯಾರಾದ್ರೂ ಇದ್ದಾರಾ? ಇಲ್ಲಮ್ಮ, ಅದು ಮನೆ ಅಡ್ರೆಸ್ ಅಲ್ಲ. ಮತ್ತೆ ಅದು ಒಂದು ಅನಾಥಾಶ್ರಮ ಅಮ್ಮ. ಸುಮಾರು ವರ್ಷದಿಂದನೂ ಅವರು ಈ ಆಶ್ರಮದಲ್ಲಿ ಇದ್ದಾರಂತೆ. ಅವ್ರಿಗೆ ಮುಂಚೆಯಿಂದನೂ ನೆನಪಿನ ಶಕ್ತಿ ಇಲ್ವಂತೆ. ಈ ಆಶ್ರಮಕ್ಕೆ ಬೇರೆ ಒಂದು ಆಶ್ರಮದಿಂದ ಯಾರೋ ತಂದುಬಿಟ್ರಂತೆ. ಇಲ್ಲೂ ಅವ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಹಾ, ಅವ್ರ ಹೆಸರು ರಾಧಮ್ಮ ಅಂತ. ಈಗೇನು ಮಾಡೋದಮ್ಮ? ನಿಮಗೆ ಕಷ್ಟ ಆದರೆ ಇವ್ರನ್ನ ಇಲ್ಲಿಗೆ ತಂದು ಬಿಟ್ಬಿಡಿ. ಎಲ್ಲರ ಜೊತೆ ಊಟ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಕರ್ಕೊಬರ್ತೀನಿ ಅಂತ ಹೇಳೋದಾ? ಇನ್ ಮುಂದೆ ಇವರು ಆ ಆಶ್ರಮಕ್ಕೆ ಹೋಗಲ್ಲ. ಇವ್ರನ್ನ ನಾವೇ ನೋಡ್ಕೋತೀವಿ ಅಂತ ಹೇಳು. ಅದಕ್ಕೇನಾದ್ರೂ ಕಾಗದ ಪತ್ರಗಳಿದ್ರೆ ಸಹಿ ಮಾಡಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಬಂದ್ಬಿಡಿ. ಸರಿ ಅಮ್ಮ, ಹಾಗೆ ಆಗಲಿ. ಏನಾಯ್ತಮ್ಮ? ಇವ್ರ ಮನೆಯವ್ರು ಸಿಕ್ಕಿದ್ರಾ? ಅವ್ರಿಗಿನ್ಮೇಲೆ ನಾವೇ ಮನೆಯವರು. ಅವ್ರಿನ್ ಮುಂದೆ ಈ ಮನೇಲೇ ಇರ್ತಾರೆ. ಹೌದಾ? ಇದು ಖುಷಿ ವಿಷಯನೇ. ಹಾಗಿದ್ರೆ ನಮ್ ಪುಟ್ಟು ಮೀರಾ ಜೊತೆಗೆ ಇನ್ನೊಬ್ರು ದೊಡ್ಡ ಮೀರಾ ಸೇರ್ಕೊಂಡಂಗಾಯ್ತು. ಇಬ್ರಲ್ಲೂ ಒಂದೇ ಮುಗ್ಧತೆ ಅಲ್ವಾ ಅಮ್ಮ? ಹೌದು ಪೂರ್ಣಿ. ಇವ್ರಿಗೆ ಮನೆಯವರು ಅಂತ ಯಾರೂ ಇಲ್ವಂತೆ. ಇವ್ರು ಸುಮಾರು ವರ್ಷದಿಂದ ಇದ್ದಿದ್ದು ಆಶ್ರಮದಲ್ಲೇ ಅಂತೆ. ಅನಾಥಾಶ್ರಮದಲ್ಲ, ಅನಾಥೆಯಾಗಿರೋದು ತುಂಬಾ ಕಷ್ಟ ಅಮ್ಮ. ನೀವು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ದೀರಾ. ನೀವಿರ್ಬೇಕಾದ್ರೆ ಯಾರು ಅನಾಥರಲ್ಲ.